ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅನ್ನೋ ಮಾತು ಕೇಳಿದ್ದೀರಾ? ಅದೇ ಪರಿಸ್ಥಿತಿ ಈಗ ಅಲ್ಲು ಅರ್ಜುನ್ ಕೇಸ್ನಲ್ಲೂ ಆಗಿದೆ. ಅಲ್ಲು ಅರ್ಜುನ್ ರೇವತಿ ಅನ್ನೋ ಯುವತಿಯ ಕಾಲ್ತುಳಿತಕ್ಕೆ ಒಳಗಾದಂಥ ಪ್ರಕರಣದ ಆರೋಪವನ್ನು ಹೊತ್ತು ಅವರಿಗೆ ಅವತ್ತೇ ಅರೆಸ್ಟ್ ಆಗ್ತಾರೆ, ಅವತ್ತೇ ಬೇಲಾಗ್ತಾರೆ. ಅಂದರೆ ಅವತ್ತು ಸುರಿದಂಥ ಮಳೆಗೆ ಆ ಮಳೆಯನ್ನು ನಿಲ್ಲಿಸೋದಕ್ಕೆ ಅವರು ಮರದಡಿ ನಿಲ್ತಾರೆ. ಆದರೆ ಈಗ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಕಾಲ್ತುಳಿತಕ್ಕೆ ನಟನೆ ನೇರ ಹೊಣೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಅಂದರೆ ಮಳೆ ನಿಂತರೂ ಕೂಡ ಮಳೆ ಹನಿ ಮತ್ತೆ ಅಲ್ಲು ಅರ್ಜುನ್ ಮೇಲೆ ಬೀಳ್ತಾ ಇದೆ. ಈ ಕೇಸ್ಗೆ ಈ ಥರ ಟ್ವಿಸ್ಟ್ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ತೆಲಂಗಾಣದ CM ರೇವಂತ್ ರೆಡ್ಡಿ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸಂಧ್ಯಾ ಥಿಯೇಟರ್ನಲ್ಲಿ ಮಹಿಳೆ ಸಾವಿಗೆ ಟ್ವಿಸ್ಟ್. ಪರ್ಮಿಷನ್ ಇಲ್ಲದಿದ್ರೂ ಅಲ್ಲು ಅರ್ಜುನ್ ಎಂಟ್ರಿ. ಅದು ಡಿಸೆಂಬರ್ 4ರಂದು ಪುಷ್ಪ 2 ರಿಲೀಸ್ ಆದ ದಿನ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತಕ್ಕೆ ಮಹಿಳೆಯೊಬ್ಬರು ಪ್ರಾಣ ಬಿಟ್ಟಿದ್ರು. ಇದೇ ಪ್ರಕರಣದಲ್ಲಿ ನಟ ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಆದರೆ ಈ ಘಟನೆ ಬಗ್ಗೆ ತೆಲಂಗಾಣ CM ರೇವಂತ್ ರೆಡ್ಡಿ ನೀಡಿರೋ ಹೇಳಿಕೆ ಸಖತ್ ಸುದ್ದಿ ಮಾಡ್ತಿದೆ. ಅನುಮತಿ ಇಲ್ಲದಿದ್ದರೂ ನಟ ಅಲ್ಲು ಅರ್ಜುನ್ ಥಿಯೇಟರ್ ಬಳಿ ಬಂದಿದ್ದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಅನ್ನೋ ದಾಟಿಯಲ್ಲಿ CM ರೇವಂತ್ ರೆಡ್ಡಿ ಮಾತನಾಡಿದ್ದಾರೆ. ಅಸಲಿಗೆ ಸಂಧ್ಯಾ ಥಿಯೇಟರ್ಗೆ ಬರಲು ಪುಷ್ಪ 2 ಚಿತ್ರತಂಡ ಪರ್ಮಿಷನ್ ಕೇಳಿತ್ತು. ಆದರೆ ಭದ್ರತೆ ದೃಷ್ಟಿಯಿಂದ ಚಿಕ್ಕಡಪಲ್ಲಿ PSI ಪರ್ಮಿಷನ್ ಕೊಟ್ಟಿರಲಿಲ್ಲ. ಇಷ್ಟಾದರೂ ಅಲ್ಲು ಅರ್ಜುನ್ ಥಿಯೇಟರ್ ಬಳಿ ಹೋಗಿದ್ರು. ಇದರಿಂದ ನೂಕುನುಗ್ಗಲು ಉಂಟಾಗಿದೆ ಅಂತ ತೆಲಂಗಾಣ CM ರೇವಂತ್ ರೆಡ್ಡಿ ಹೇಳಿದ್ದಾರೆ. जो हीरो आया RTCX रोड से गाड़ी के रूफ टॉप ओपन कर दे के पूरा रोड शो बना है, तो पहले गलती थिएटर को आने के लिए दरखास्त रखा, दरखास्त तो वापस कर दिए. दूसरे गलती रोड शो करने के लिए कुछ बोला भी नहीं. वो RTCX रोड बहुत हाई डेंसिटी ट्रैफिक है, क्योंकि RTCX रोड में 10 थिएटर है, एक नहीं है. संध्या है, सुदर्शन है, ओडियन है, इधर है, उधर है, कम से कम 10 थिएटर्स है वहां पर. ಒಟ್ನಲ್ಲಿ CM ರೇವಂತ್ ರೆಡ್ಡಿ ಕೊಟ್ಟಿರೋ ಹೇಳಿಕೆ ನಟ ಅಲ್ಲು ಅರ್ಜುನ್ಗೆ ಮತ್ತೊಂದು ಸಂಕಷ್ಟ ತಂದೊಡ್ಡುವ ಶಂಕೆ ವ್ಯಕ್ತವಾಗ್ತಿದೆ. ಈ ಪಾಲಿಟಿಕ್ಸ್ ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಪ್ರಕರಣದ ಘಾಟ್ ಯಾಕೋ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ತೆಲಂಗಾಣ CM ರೇವಂತ್ ರೆಡ್ಡಿ ಮತ್ತು ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಮಧ್ಯೆ ಟಾಕ್ ವಾರ್ ಕೂಡ ಜೋರಾಗಿದೆ. ಅಲ್ಲೂ ದುಡ್ಡಿಗಾಗಿ ಸಿನಿಮಾ ಮಾಡಿದ್ದಾರೆ, ಈ ಕಾಲ್ತುಳಿತಕ್ಕೆ ಅವರೇ ನೇರ ಕಾರಣ ಅಂಥೇಳಿ ರೇವಂತ್ ರೆಡ್ಡಿಗೆ ಅಲ್ಲೂ ಪ್ರೆಸ್ ಮೀಟ್ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ. ಕಾಲ್ತುಳಿತ ಆಗಿದ್ದು ಆಕಸ್ಮಿಕ, ಸುಳ್ಳು ಮತ್ತು ತೇಜೋವಧೆ ಮಾಡಬೇಡಿ, ನಾನು ಹಣ ಮಾಡೋದು ಚಿತ್ರರಂಗಕ್ಕೆ ಬಂದಿಲ್ಲ ಅಂತ ರೇವಂತ್ ರೆಡ್ಡಿಗೆ ತಿರುಗೇಟ್ ನೀಡಿದ್ರು. ಏನು ಹೇಳಿದ್ದಾರೆ ನೋಡೋಣ. ఇట్స్ అన్ యాక్సిడెంట్. ఇది ఎవరి తప్పు కాదు, ఇది ప్యూర్లీ ఒక యాక్సిడెంట్. అందరూ పాజిటివ్ ఇంటెన్షన్తో పోలీస్ కూడా ప్రొటెక్షన్ ఇవ్వాలని, నేను కూడా మంచి సినిమా అందివ్వాలని, లేకపోతే చేసే అందరు థియేటర్స్ కూడా జనాల్ని సేఫ్గా చూసుకోవాలని అందరూ ఒక మంచి ఇంటెన్షన్తో చేసినా కూడా ఒక ప్యూర్లీ ఒక యాక్సిడెంట్, ఇది ఒక హ్యూమన్ యాక్సిడెంట్, ఎవరి కంట్రోల్లో లేదు. ఫస్ట్లీ అది అందరికి చెప్దాం అనుకున్నాను. అండ్ మై ఫస్ట్ కండోలెన్సెస్ టు ద ఫ్యామిలీ. నా ఆ ఫ్యామిలీకి నిజంగా జరిగింది చాలా 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 అన్ఫార్చునేట్. ఎందుకంటే నేను చాలా బాధ, అది కూడా ఇవ్వకపోతే నేను ఎంత యారగెంట్ కింద ఉంటుంది. ఇంతమంది ప్రేమ చూపిస్తే నాకు కాలు కూర్చున్నారులే అనుకుంటాను నేను. అరే నేను బయటకు వచ్చి ఒక్కసారి వాళ్ళందరికీ థ్యాంక్ యూ ప్లీజ్ పదండి ఇలా అంటుంటాను. మీరు చూడండి, నా జస్టిస్ అని చూడండి, ఇలాంటే ఇలా పదండి అంటే నేను ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅನ್ನೋ ಮಾತು ಕೇಳಿದ್ದೀರಾ? ಅದೇ ಪರಿಸ್ಥಿತಿ ಈಗ ಅಲ್ಲು ಅರ್ಜುನ್ ಕೇಸ್ನಲ್ಲೂ ಆಗಿದೆ. ಅಲ್ಲು ಅರ್ಜುನ್ ರೇವತಿ ಅನ್ನೋ ಯುವತಿಯ ಕಾಲ್ತುಳಿತಕ್ಕೆ ಒಳಗಾದಂಥ ಪ್ರಕರಣದ ಆರೋಪವನ್ನು ಹೊತ್ತು ಅವರಿಗೆ ಅವತ್ತೇ ಅರೆಸ್ಟ್ ಆಗ್ತಾರೆ, ಅವತ್ತೇ ಬೇಲಾಗ್ತಾರೆ. ಅಂದರೆ ಅವತ್ತು ಸುರಿದಂಥ ಮಳೆಗೆ ಆ ಮಳೆಯನ್ನು ನಿಲ್ಲಿಸೋದಕ್ಕೆ ಅವರು ಮರದಡಿ ನಿಲ್ತಾರೆ. ಆದರೆ ಈಗ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಕಾಲ್ತುಳಿತಕ್ಕೆ ನಟನೆ ನೇರ ಹೊಣೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಅಂದರೆ ಮಳೆ ನಿಂತರೂ ಕೂಡ ಮಳೆ ಹನಿ ಮತ್ತೆ ಅಲ್ಲು ಅರ್ಜುನ್ ಮೇಲೆ ಬೀಳ್ತಾ ಇದೆ. ಈ ಕೇಸ್ಗೆ ಈ ಥರ ಟ್ವಿಸ್ಟ್ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ತೆಲಂಗಾಣದ CM ರೇವಂತ್ ರೆಡ್ಡಿ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ.
ಸಂಧ್ಯಾ ಥಿಯೇಟರ್ನಲ್ಲಿ ಮಹಿಳೆ ಸಾವಿಗೆ ಟ್ವಿಸ್ಟ್. ಪರ್ಮಿಷನ್ ಇಲ್ಲದಿದ್ರೂ ಅಲ್ಲು ಅರ್ಜುನ್ ಎಂಟ್ರಿ. ಅದು ಡಿಸೆಂಬರ್ 4ರಂದು ಪುಷ್ಪ 2 ರಿಲೀಸ್ ಆದ ದಿನ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತಕ್ಕೆ ಮಹಿಳೆಯೊಬ್ಬರು ಪ್ರಾಣ ಬಿಟ್ಟಿದ್ರು. ಇದೇ ಪ್ರಕರಣದಲ್ಲಿ ನಟ ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಆದರೆ ಈ ಘಟನೆ ಬಗ್ಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ನೀಡಿರೋ ಹೇಳಿಕೆ ಸಖತ್ ಸುದ್ದಿ ಮಾಡ್ತಿದೆ. ಅನುಮತಿ ಇಲ್ಲದಿದ್ದರೂ ನಟ ಅಲ್ಲು ಅರ್ಜುನ್ ಥಿಯೇಟರ್ ಬಳಿ ಬಂದಿದ್ದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಅನ್ನೋ ದಾಟಿಯಲ್ಲಿ ಸಿಎಂ ರೇವಂತ್ ರೆಡ್ಡಿ ಮಾತನಾಡಿದ್ದಾರೆ. ಅಸಲಿಗೆ ಸಂಧ್ಯಾ ಥಿಯೇಟರ್ಗೆ ಬರಲು ಪುಷ್ಪ 2 ಚಿತ್ರತಂಡ ಪರ್ಮಿಷನ್ ಕೇಳಿತ್ತು. ಆದರೆ ಭದ್ರತೆ ದೃಷ್ಟಿಯಿಂದ ಚಿಕ್ಕಡಪಲ್ಲಿ PSI ಪರ್ಮಿಷನ್ ಕೊಟ್ಟಿರಲಿಲ್ಲ. ಇಷ್ಟಾದ್ರೂ ಅಲ್ಲು ಅರ್ಜುನ್ ಥಿಯೇಟರ್ ಬಳಿ ಹೋಗಿದ್ರು. ಇದರಿಂದ ನೂಕುನುಗ್ಗಲು ಉಂಟಾಗಿದೆ ಅಂತ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೇಳಿದ್ದಾರೆ. जो हीरो आया RTC X रोड से गाड़ी के रूफ टॉप ओपन कर दे के पूरा रोड शो बना है, तो पहले गलती थिएटर को आने के लिए दरखास्त रखा, दरखास्त तो वापस कर दिए. दूसरे गलती रोड शो करने के लिए कुछ बोला भी नहीं. वो RTC X रोड बहुत हाई डेंसिटी ट्रैफिक है, क्योंकि RTC X रोड में 10 थिएटर है, एक नहीं है. संध्या है, सुदर्शन है, ओडियन है, इधर है, उधर है, कम से कम 10 थिएटर्स है वहां पर. ಒಟ್ನಲ್ಲಿ ಸಿಎಂ ರೇವಂತ್ ರೆಡ್ಡಿ ಕೊಟ್ಟಿರೋ ಹೇಳಿಕೆ ನಟ ಅಲ್ಲು ಅರ್ಜುನ್ಗೆ ಮತ್ತೊಂದು ಸಂಕಷ್ಟ ತಂದೊಡ್ಡುವ ಶಂಕೆ ವ್ಯಕ್ತವಾಗ್ತಿದೆ. ಈ ಪಾಲಿಟಿಕ್ಸ್ ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಪ್ರಕರಣದ ಘಾಟ್ ಯಾಕೋ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮತ್ತು ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಮಧ್ಯೆ ಟಾಕ್ವಾರ್ ಕೂಡ ಜೋರಾಗಿದೆ. ಅಲ್ಲೂ ದುಡ್ಡಿಗಾಗಿ ಸಿನಿಮಾ ಮಾಡಿದ್ದಾರೆ, ಈ ಕಾಲ್ತುಳಿತಕ್ಕೆ ಅವರೇ ನೇರ ಕಾರಣ ಅಂಥೇಳಿ ರೇವಂತ್ ರೆಡ್ಡಿಗೆ ಅಲ್ಲೂ ಪ್ರೆಸ್ ಮೀಟ್ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ. ಕಾಲ್ತುಳಿತ ಆಗಿದ್ದು ಆಕಸ್ಮಿಕ, ಸುಳ್ಳು ಮತ್ತು ತೇಜೋವಧೆ ಮಾಡಬೇಡಿ, ನಾನು ಹಣ ಮಾಡಲು ಚಿತ್ರರಂಗಕ್ಕೆ ಬಂದಿಲ್ಲ ಅಂತ ರೇವಂತ್ ರೆಡ್ಡಿಗೆ ತಿರುಗೇಟ್ ನೀಡಿದ್ರು. ಏನು ಹೇಳಿದ್ದಾರೆ ನೋಡೋಣ. ఇట్స్ అన్ యాక్సిడెంట్. ఇది ఎవరి తప్పు కాదు, ఇది ప్యూర్లీ ఒక యాక్సిడెంట్. అందరూ పాజిటివ్ ఇంటెన్షన్తో పోలీస్ కూడా ప్రొటెక్షన్ ఇవ్వాలని, నేను కూడా మంచి సినిమా అందివ్వాలని, లేకపోతే చేసాలి, అందరూ థియేటర్స్ కూడా జనాల్ని సేఫ్గా చూసుకోవాలని అందరూ ఒక మంచి ఇంటెన్షన్తో చేసినా కూడా ఒక ప్యూర్లీ ఒక యాక్సిడెంట్, ఇది ఒక హ్యూమన్ యాక్సిడెంట్, ఇది ఎవరి కంట్రోల్లో లేదు. ఫస్ట్లీ అది అందరికి చెప్దాం అనుకున్నాను. అండ్ మై ఫస్ట్ కండోలెన్సెస్ టు ద ఫ్యామిలీ. నా ఆ ఫ్యామిలీకి నిజంగా జరిగింది చాలా 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 అన్ఫార్చునేట్. ఎందుకంటే నేను చాలా బాధ, అది కూడా ఇవ్వకపోతే నేను ఎంత యారగెంట్ కింద ఉంటుంది. ఇంతమంది ప్రేమ చూపిస్తే నాకు కాలు కూర్చున్నారులే అనుకుంటాను నేను. అరే నేను బయటకు వచ్చి ఒక్కసారి వాళ్ళందరికీ థ్యాంక్ యూ ప్లీజ్ పదండి ఇలా అంటుంటాను. మీరు చూడండి, నా జస్టిస్ అని చూడండి, ఇలాంటే ఇలా పదండి అంటే నేను ತಮ್ಮದೇ ಕಂಪನಿಯ ಉದ್ಯೋಗಿಗಳಿಗೆ PF ಹಣ ನೀಡ್ತಾ ಇಲ್ವಾ ರಾಬಿನ್ ಉತ್ತಪ್ಪ? ಹಾಗಾದರೆ ಒಂದಿಷ್ಟು ಹಣ PF ಅಂತೇಳಿ ಸ್ಯಾಲ್ರಿಲಿ ಕಟ್ಟಾಗಿರುತ್ತೆ, ಆ ಹಣವನ್ನು ಇವರು ಯಾಕೆ ನೀಡ್ತಿಲ್ಲ? ಅದನ್ನು ಹಾಗೆ ಹೋಲ್ಡ್ ಮಾಡಿರೋದು ಯಾಕೆ? ಉದ್ಯೋಗಿಗಳಿಗೆ PF ಪಾವತಿ ಮಾಡದೆ ವಂಚಿಸಿರುವಂಥ ಆರೋಪವನ್ನು ಶ್ರೇಷ್ಠ ಕ್ರಿಕೆಟರಿಗೆ ತಮ್ಮ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಬೇಕಿತ್ತಾ ರಾಬಿನ್ ಉತ್ತಪ್ಪ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಅಷ್ಟೊಂದು ಹೆಸರು ಗಳಿಸಿ ಈ ರೀತಿಯಾದಂಥ ಒಂದು ಆರೋಪ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಸರ್ಕಾರಕ್ಕೆ 23 ಲಕ್ಷ ವಂಚನೆಯ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ತೆರಿಗೆ ಹಣವನ್ನು ಹಾಗಾದರೆ ರಾಬಿನ್ ಉತ್ತಪ್ಪ ಸರ್ಕಾರ ಕಟ್ಟಿಲ್ವಾ? ರಾಬಿನ್ ಉತ್ತಪ್ಪ ವಿರುದ್ಧ PFO ಕಮಿಷನಲ್ಲಿ ಪ್ರಕರಣ ದಾಖಲಾಗೋಗಿದೆ ಈಗ. ಅಷ್ಟು ಮಾತ್ರ ಅಲ್ಲ, ಪ್ರಕರಣ ಮಾತ್ರ ಅಲ್ಲ, ನೋಟಿಸ್ ಕೂಡ ನೀಡಿದ್ದಾರೆ. ನೋಟಿಸ್ ನೀಡಿದ್ರೂ ವಿಚಾರಣೆಗೆ ಹಾಜರಾಗಿಲ್ಲ ರಾಬಿನ್. ಭಾರತ ದೇಶದಲ್ಲಿ ಅವರು ಇಲ್ಲವೇ ಇಲ್ಲ, ದುಬೈನಲ್ಲಿದ್ದಾರೆ. ಹೀಗಾಗಿ ರಾಬಿನ್ ಬಂಧನಕ್ಕೆ ಪೊಲೀಸರು ವಾರಂಟ್ ಜಾರಿ ಮಾಡಿದ್ದಾರೆ. ಸೊ ಹಾಗಾದರೆ ಏನಾಗಬಹುದು ರಾಬಿನ್ ಉತ್ತಪ್ಪ